Hi everyone, welcome to my channel once again. So after the DCET, ನೋಡಿ DCET ಸುಮಾರು ಜನ ನಾನು ಕೇಳ್ತಾ ಇರೋದು ಸರ್ ವೆರಿಫಿಕೇಶನ್ ಕರಿತಾ ಇದಾರಾ, ವೆರಿಫಿಕೇಶನ್ ಹೋಗ್ಬೇಕಾ, ಬೆಂಗಳೂರಿಗೆ ಹೋಗ್ಬೇಕಾ, ಈ ತರ ಎಲ್ಲ ಮಾಹಿತಿಯನ್ನ ಕೇಳ್ತಾ ಇದ್ದೀರಾ. ಅದಕ್ಕೆ ಉತ್ತರ ಕೊಡಕ್ಕೆ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಜೊತೆಗೆ ಯಾರೆಲ್ಲ ಈ ಒಂದು 20 ಸೀರೀಸ್ ಅಲ್ಲಿ ಮ್ಯಾಥ್ಸ್ ಆಗ್ಲಿ ಕೆಲವು ಸಬ್ಜೆಕ್ಟ್ ಬ್ಯಾಕ್ ಸಬ್ಜೆಕ್ಟ್ ಇಟ್ಕೊಂಡಿದ್ದೀರಾ, ಅವ್ರು ನನಗೆ ಕಮೆಂಟ್ ಮುಖಾಂತರ ತಿಳಿಸ್ತಾ ಇದ್ದೀರಾ ಸರ್ ನನಗೆ ಮ್ಯಾಥ್ಸ್ ಹೇಳ್ಕೊಡಿ ಅಂತೇಳಿ. ಸೊ ಅದೆರಡರ ಬಗ್ಗೆ ಮಾಹಿತಿನ ಕೊಡ್ತೀನಿ. ಸೊ ವಿಡಿಯೋನ ಲಾಸ್ಟ್ ವರೆಗೂ ಮಿಸ್ ಮಾಡ್ತೀರ ನೋಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಮೊದಲನೇದಾಗಿ ನಿಮಗೆ DCT ಬಗ್ಗೆ ಇರುವಂತಹ ತಪ್ಪು ಕಲ್ಪನೆಗಳು ನೋಡಿ. ಮೊದಲನೇದಾಗಿ ನಿಮ್ಗೆ ಏನಪ್ಪಾ ಅಂತಂದ್ರೆ ಆಪ್ಷನ್ ಎಂಟ್ರಿ ಬಗ್ಗೆ ಸರ್ ಡೀಟೇಲ್ಸ್ ಕೊಟ್ಟಿದ್ದಾರೆ, ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಕೇಳ್ತಾ ಇರ್ತೀರಾ. ನೋಡಿ, ಫಸ್ಟ್ ಆಫ್ ಆಲ್ DCT ನಮ್ಮ ಒಂದು ವೆಬ್ಸೈಟ್ ಅಲ್ಲಿ ಏನೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ ಅಂತ ನೋಡೋಣ. ನೋಡ್ತಾ ಇದ್ರೆ ಇಲ್ಲಿ ವರ್ಕಿಂಗ್ ಪ್ರೊಫೆಷನಲ್ಸ್ ಅನುಭವ ಪ್ರಮಾಣ ಪತ್ರ ನಮೂನೆ, ಅಂದ್ರೆ ಇದು ಓನ್ಲಿ ಫಾರ್ ವರ್ಕಿಂಗ್ ಪ್ರೊಫೆಷನಲ್ಸ್ ಇರುವಂತದ್ದು. ಮತ್ತೆ ದಾಖಲೆ ಪರಿಶೀಲನೆ ವೇಳಾಪಟ್ಟಿ ಯಾರಿಗೆ? ವರ್ಕಿಂಗ್ ಪ್ರೊಫೆಷನಲ್ಸ್ ಅವ್ರಿಗೆ. ಸೊ ಯಾರು ವರ್ಕಿಂಗ್ ಪ್ರೊಫೆಷನಲ್ ಅಂತ ನೀವು ಎಂಟ್ರಿ ಮಾಡಿರ್ತೀರಾ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಆ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಅನ್ವಯಿಸುತ್ತೆ. ವೃತ್ತಿಪರ ಡಿಪ್ಲೊಮಾ ಪದವೀಧರ ಅಂದ್ರೆ ಅಭ್ಯರ್ಥಿಗಳ KE ಮೂಲಕ ಇಂಜಿನಿಯರಿಂಗ್ ಕಾಲೇಜ್ ಲ್ಯಾಟರಲ್ ಪ್ರವೇಶಾಧಿಕಾರಿ ದಾಖಲೆ ಪರಿಶೀಲನೆ ಸರ್ಕಾರ ಪತ್ರ ಸಂಖ್ಯೆ ED 137 DD 23ರಿಂದ 12/12/23ರಲ್ಲಿ ವೃತ್ತಿಪರ ಡಿಪ್ಲೊಮಾ ಪದವೀಧರರ ಅಭ್ಯರ್ಥಿಗಳಿಗೆ DCT ಪರೀಕ್ಷೆ ನಡೆಸಿ ಮೆರಿಟ್ ಆಧಾರದ ಮೇಲೆ ಲ್ಯಾಟರಲ್ ಎಂಟ್ರಿ ಮೂಲಕ 2ನೇ ವರ್ಷದ 3ನೇ ವರ್ಷಕ್ಕೆ ನೇಮಕಾತಿ ಕೊಡ್ತಾ ಇದೆ. ಅದರ ಪ್ರಕಾರ ವರ್ಕಿಂಗ್ ಪ್ರೊಫೆಷನಲ್ಸ್ ಅವರು ಅಭ್ಯರ್ಥಿಗಳು ದಾಖಲಾತಿ ಪರಿಶೀಲನೆಗೆ KA ಮಲ್ಲೇಶ್ವರಂ ಬೆಂಗಳೂರು ದಿನಾಂಕ 30/6ರಿಂದ 1/7 ರಂದು ಸ್ಲಾಟ್ ಬುಕ್ ಮಾಡಿಕೊಂಡು ಹಾಜರಾಗಲು ಸೂಚಿಸಿದೆ. ಅಂದ್ರೆ ಇದು ಮುಗ್ದೋಗಿರುವಂತದ್ದು. ಇದ್ರ ಬಗ್ಗೆ ನೀವು ವರ್ಕಿಂಗ್ ಪ್ರೊಫೆಷನಲ್ಸ್ ಮಾತ್ರ ಎಂಟ್ರಿ ಕೊಡ್ಲೇಬೇಕು. ಅದ್ರ ಬಗ್ಗೆ ಟೈಮಿಂಗ್ಸ್ ಕೊಟ್ಟಿದ್ದಾರೆ. ಇನ್ನ AICT ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ಒಂದು ರೆಗ್ಯುಲರ್ ವಿದ್ಯಾರ್ಥಿಗಳ ಬಗ್ಗೆ ಇಲ್ಲಿ ಏನು ಕೂಡ ಒಂದು ಪ್ರಸ್ತಾಪ ಇಲ್ಲ. ಓಕೆನಾ? ಇನ್ನ ಎರಡನೇದಕ್ಕೆ ಬರೋಣ. DCT ರೆಗ್ಯುಲರ್ ದಾಖಲೆ ಪರಿಶೀಲನಾ ವೇಳಾಪಟ್ಟಿಯನ್ನು ಕೊಟ್ಟಿದ್ದಾರೆ. ಕರೆಕ್ಟಾ? ಅಂದ್ರೆ ಇಲ್ಲಿ ರೆಗ್ಯುಲರ್ ಸ್ಟೂಡೆಂಟ್ಸ್ ಅಂತ ಕೊಡ್ತಾ ಇದ್ದಾರೆ. ಅದರಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಡಿಪ್ಲೊಮಾ ಅಭ್ಯರ್ಥಿಗಳು ಡಿಫೆನ್ಸ್, ಎಕ್ಸ್ ಡಿಫೆನ್ಸ್ ಎಲ್ಲ ಸ್ಪೆಷಲ್ ಕ್ಯಾಟಗರಿ ಸ್ಪೋರ್ಟ್ಸ್, ವಿಶೇಷ ಕ್ಯಾಟಗರಿಗಳನ್ನು ಕ್ಲೈಮ್ ಮಾಡೋ ಅಭ್ಯರ್ಥಿಗಳು ದಿನಾಂಕ 24 ಮತ್ತು 25 ಅದು ಮುಗಿತು. ವಿಶೇಷ ಚೇತನ ಅಭ್ಯರ್ಥಿ ವೈದ್ಯಕೀಯ ತಪಾಸಣೆ, ಅದು ಕೂಡ ವೈದ್ಯಕೀಯ ತಪಾಸಣೆಗೆ ಮಾತ್ರ ಕರೆದಿದ್ರು. ಕೆಲವು ಸ್ಟೂಡೆಂಟ್ಸ್ ಕಾಲ್ ಮಾಡಿದ್ರು, ಅವ್ರು ಕೂಡ ಹೇಳಿದ್ರು ಇಂಥ ಟೈಮ್ ಹೇಳಿ. ಇದು ಅದರಲ್ಲಿ ಇದು ಹೊರತು ರೆಗ್ಯುಲರ್ ಅಂದ್ರೆ ಉಳಿದಿರುವಂತಹ ವಿದ್ಯಾರ್ಥಿಗಳದು ಅಂದ್ರೆ ಅಂತಿಮವಾಗಿ DCT ಭರ್ತಿ ಮಾಡಿ ಅಂತಿಮವಾಗಿ ಸಲ್ಲಿಸಿರುವ ಪ್ರತಿ ಮತ್ತು ಪ್ರವೇಶ ಪತ್ರ ಇದು ಎಲ್ಲನೂ ಯಾರಿಗೆ? ಈ ಒಂದು ಸ್ಪೆಷಲ್ ಕ್ಯಾಟಗರಿ ಅವರಿಗೆ ಮಾತ್ರ ಅನ್ವಯಿಸುತ್ತೆ. ಓಕೆನಾ? ಸೊ ಇದಾದ ಮೇಲೆ ನಾವು ಇನ್ನ ಒಂದು ನೋಡೋಣ. DCT ಇದು ನಮಗೆ ಸಂಬಂಧಿಸಿಲ್ಲ. ಅಲ್ಲಿಗೆ ಆನ್ಲೈನ್ ಸೀಟು ಹಂಚಿಕೆ. ಸೊ ಇದ್ರ ಬಗ್ಗೆ ನಾನು ಮಾತಾಡಲೇಬೇಕು. ಸುಮಾರು ಜನ ಸ್ಟೂಡೆಂಟ್ಸ್ ಕನ್ಫ್ಯೂಷನ್ ಮಾಡ್ಕೊಂಡು ಸರ್ ಆಲ್ರೆಡಿ ಆಪ್ಷನ್ ಎಂಟ್ರಿ ಬಿಟ್ಟಿದಾರಲ್ಲ, ಹೆಂಗ್ ಮಾಡೋದು? ಸೊ ಈಗ ಆಪ್ಷನ್ ಎಂಟ್ರಿ ಬಿಡೋದು ಬಿಟ್ಟಿದ್ದಾರೆ. ಬಟ್ ನೀವು ನೋಡಿ, ಇಲ್ಲಿ ರ್ಯಾಂಕಿಂಗ್ ಇಲ್ದಿರ ನೀವು ಆಪ್ಷನ್ ಎಂಟ್ರಿನ ನೀವು ಎಂಟ್ರಿ ಮಾಡಕ್ಕಾಗಲ್ಲ. ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಕೋರ್ಸ್ಗಳಿಗೆ ಸೀಟು ಹಂಚಿಕೆಯನ್ನು ಆನ್ಲೈನ್ ಮೂಲಕ ನಡೆಸಲಾಗುವುದು. ಅಭ್ಯರ್ಥಿ ಮೊದಲನೇದಾಗಿ ವೆರಿಫಿಕೇಶನ್ ಸ್ಲಿಪ್ ಅನ್ನು ಪ್ರಾಧಿಕಾರ ವೆಬ್ಸೈಟ್ ಡೌನ್ಲೋಡ್ ಮಾಡಿಕೊಳ್ಳು. ವೆರಿಫಿಕೇಶನ್ ಸ್ಲಿಪ್ ನ ಅಭ್ಯರ್ಥಿ ಎಲ್ಲಾ ವಿವರಗಳನ್ನು ಮುದ್ರಿಸಲಾಗುತ್ತದೆ. ಈ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ತೋರಿಸಿದ ಮೀಸಲಾತಿ ಕ್ಲೈಮ್ಸ್ ಗಳನ್ನು ಯಥಾವತ್ ಆನ್ಲೈನ್ ಸೀಟು ಹಂಚಿಕೆ ಪರಿಗಣಿಸಲಾಗುತ್ತದೆ. ಒದಗಿಸಿದ ಸ್ಲಿಪ್ ನಲ್ಲಿ ಯಾವುದೇ ವ್ಯತ್ಯಾಸವಿದ್ದರೆ ಅದು ಆಯ್ತು. ಸೊ ಇದು ಆಪ್ಷನ್ ಎಂಟ್ರಿ. ನಿಮ್ಗೆ ವೆರಿಫಿಕೇಶನ್ ಸ್ಲಿಪ್ ಯಾವಾಗ ಬರುತ್ತೆ? ಡೇಟ್ ಕೊಟ್ಟಿಲ್ಲ. ಆಪ್ಷನ್ ಎಂಟ್ರಿ ಡೇಟ್ ಕೊಟ್ಟಿಲ್ಲ. ಮಾರ್ಕ್ ರಿಸಲ್ಟ್ಸ್ ಅಂಡ್ ಫರ್ದರ್, ಸೊ ಇದ್ರ ಬಗ್ಗೆ ಕೂಡ ಇಲ್ಲಿ ಡೇಟ್ ಏನ್ ಕೊಟ್ಟಿಲ್ಲ. ಸೊ ರಿಯಲ್ ರಿಸಲ್ಟ್ಸ್ ಇದು ಕೂಡ ಇಲ್ಲ. ಈ ಮೇಲಿನ ಪ್ರಕ್ರಿಯೆ ಮುಕ್ತಾಯವಾದ 2 ದಿನಗಳ ನಂತರ ಸೀಟು ಹಂಚಿಕೆ ನೈಜ ಫಲಿತಾಂಶ ಪ್ರಕಟಿಸಲಾಗುವುದು ಅಂತ ಕೊಟ್ಟಿದ್ದಾರೆ. ಸೊ ವೆರಿಫಿಕೇಶನ್ ಸ್ಲಿಪ್ ನ ನಿಮ್ಮ ವೆಬ್ಸೈಟ್ ಅಲ್ಲಿ ನೀವು ಲಾಗಿನ್ ಮಾಡಿದಾಗ ಕೊಟ್ಟಿರ್ತಾರೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಆಪ್ಷನ್ ಎಂಟ್ರಿ ಪೋರ್ಟಲ್ ನಲ್ಲಿ ಅಭ್ಯರ್ಥಿಗಳು ಆದ್ಯತಾ ಕ್ರಮದಲ್ಲಿ ಇಚ್ಛೆ ಆಯ್ಕೆ ದಾಖಲಿಸುವ ಆಪ್ಷನ್ಗಳನ್ನು ದಾಖಲಿಸುವ ಸುಮಾರು ಕನಿಷ್ಠ 4ರಿಂದ 5 ಕಾಲೇಜುಗಳನ್ನು ಅವಕಾಶ ನೀಡಲಾಗುವುದು. ಮಾರ್ಕ್ ರಿಸಲ್ಟ್ಸ್ ಅಥವಾ ಫರ್ದರ್ ಇಚ್ಛೆ ಅಥವಾ ಆಯ್ಕೆಗಳನ್ನು ದಾಖಲಿಸುವ ನಿಗದಿತ ಕೊನೆಯ ದಿನಾಂಕ 2 ದಿನಗಳ ನಂತರ ಗಣಕು ಸೀಟು ಹಂಚಿಕೆ ಪ್ರಕಟಿಸಲಾಗುವುದು. ಸೊ ಇದೆಲ್ಲ ಒಂದು ಡೇಟ್ ಕೊಟ್ಟಿಲ್ಲ, ಬಟ್ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ ಅಂತ ಕೊಡ್ತಾರೆ. ಸೊ ನಿಮ್ಮ ಒಂದು ಇಂಡಿವಿಜುವಲ್ ವೆಬ್ಸೈಟ್ ಅನ್ನ ನೀವೇನ್ ಮಾಡ್ಕೊಳ್ಳಿ ಅಂದ್ರೆ ನಿಮ್ಮ ಇಂಡಿವಿಜುವಲ್ ಲಾಗಿನ್ ನಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಮೊಬೈಲ್ಗೆ ಮೆಸೇಜಸ್ ಬಂದಿರ್ತಾರೆ ಅದಕ್ಕೆ ಚೆಕ್ ಮಾಡ್ಕೊಳ್ಳಿ. ಇನ್ನ ಯಾರೆಲ್ಲ ಸರ್ ಕೋರ್ಸ್ C20 ಮ್ಯಾಥ್ಸ್, ಸೊ ಐ ವಿಲ್ ಓಪನ್ ಮೈ ವೆಬ್ಸೈಟ್. ಸೊ ಇದು ನನ್ನ ವೆಬ್ಸೈಟ್. ಇದಕ್ಕಿಂತ ಮುಖ್ಯವಾಗಿ ನೀವು ಈಗ ತಿಳ್ಕೊಬೇಕಾಗಿರುವಂತದ್ದು, ಸೊ ಇದು ನನ್ನ ಕೋರ್ಸ್ ಗಳಿರುವಂತಹ ಒಂದು ವೆಬ್ಸೈಟ್ ಆಗಿರುತ್ತೆ. ಈ ಕೋರ್ಸ್ ಗಳಿರುವ ವೆಬ್ಸೈಟ್ ಅಲ್ಲಿ ನೀವು ಏನ್ ಮಾಡ್ಬೋದಪ್ಪ ಅಂತಂದ್ರೆ, ನಾನೀಗ C20 ಮ್ಯಾಥಮೆಟಿಕ್ಸ್ ಲೈವ್ ಕ್ಲಾಸ್, ಯಾರೆಲ್ಲ ಮೇಕಪ್ ಎಕ್ಸಾಮ್ ಹೋಗ್ತಿರೋ ಅವರುಗಳು ಇಲ್ಲಿ ನಾನು ಒಂದು
ಕೋರ್ಸ್ ಅನ್ನ ಓಪನ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಬೇಕಾಗಿರುವಂತಹ ರೀತಿ ಕ್ಲಾಸಸ್ ತಗೊಳಕ್ಕೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ಇಲ್ಲಿ ನೀವು ಎನ್ರೋಲ್ ಆಗಿ. ಸೊ ಯೂಟ್ಯೂಬ್ ಅಲ್ಲಿಗಿಂತ ನಿಮ್ಮ C20 ಅಂದ್ರೆ ಎರಡ್ ತರ ಮಾಡಬಹುದು. ನಿಮಗೆ ಒಂದು ಸರ್ ನನ್ನ ಲೈವ್ ಕ್ಲಾಸ್ ಆಗಲ್ಲ ಅನ್ನಂಗಿದ್ರೆ ಯಾರೆಲ್ಲ 20 ಸೀರೀಸ್ ಇದ್ದೀರೋ ಇವರು ಬೇಕಾದ್ರೆ ಈ ಕೋರ್ಸ್ ನ ಪರ್ಚೇಸ್ ಮಾಡ್ಕೊಂಡು ಶುರು ಮಾಡ್ಕೊಳ್ಳಿ, ಅವ್ರಿಗೆ ಬೆನಿಫಿಟ್ ಇದೆ. ಇಲ್ಲ ಸರ್ ಲೈವ್ ಕ್ಲಾಸ್ ಅಟೆಂಡ್ ಆಗ್ತೀನಿ ಅಂದ್ರೆ ನಾನು ಲೈವ್ ಕ್ಲಾಸ್ ಅಪ್ಡೇಟ್ ಮಾಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ನೀವು ಈ ಒಂದು ವಿಡಿಯೋದಲ್ಲಿ ಎಷ್ಟು ಜನ ಕಮೆಂಟ್ ಮಾಡ್ತಿರೋ, ಯಾರಿಗೆಲ್ಲ ಲೈವ್ ಕ್ಲಾಸ್ ಬೇಕು ಅಂತಿರ್ತಿರೋ ಅದನ್ನ ಮೇಲೆ ನಾನು ಲೈವ್ ಕ್ಲಾಸ್ ನ ತಗೋತೀನಿ. ಸೊ ಇಲ್ಲ ಸರ್ ನನಗೆ ಬೇಡ ಅನ್ನಂಗಿದ್ರೆ ಈ ಕೋರ್ಸ್ ನೀವು ಶುರು ಮಾಡ್ಕೋಬಹುದು. ಬಟ್ ಯೂಟ್ಯೂಬ್ ಅಲ್ಲಿ ಕೂಡ ವಿಡಿಯೋಸ್ ನೋಡಬಹುದು. ಬಟ್ ಪ್ರೀವಿಯಸ್ ಆಗಿ ತುಂಬಾ 2 ಇಯರ್ಸ್ ಹಿಂದೆ ಇರುವಂತಹ ವಿಡಿಯೋಸ್ ನೋಡಕ್ ಹೋಗ್ಬೇಡಿ. ಯಾಕಪ್ಪ ಅಂತಂದ್ರೆ ನಿಮಗೆ 25 ಡಿಸೆಂಬರ್ ಅಲ್ಲಿ ಸಿಲೆಬಸ್ ರಿವೈಸ್ ಆಯ್ತು. ಸೊ ಅದ್ರ ಪ್ರಕಾರ ನೀವು ನೋಡ್ಕೊಬೇಕಾಗುತ್ತೆ. ಅದ್ರ ಬಗ್ಗೆ ಗಮನ ಇರಿ. ಓಕೆನಾ? ಸೊ ಇಷ್ಟು ಈ ಒಂದು ವಿಡಿಯೋನ ಮುಖ್ಯ ಅಂಶಗಳು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ DCET ರಿಸಲ್ಟ್ಸ್. ಥ್ಯಾಂಕ್ ಯು ವೆರಿ ಮಚ್.